when you even saw Kirik Party success, I personally feel maybe you were 18, right? Yeah. 18 ನಲ್ಲೇನೆ seeing such amount of success. Firstly, ಅದ್ರದ್ದು ಒಳ್ಳೇದು ಇದೆ ಕೆಟ್ಟದ್ದು ಇದೆ. 100%. Today when you look back, what do you think? Did it come too early to you ಅಂತನಾ ಅಥವಾ you thoroughly enjoyed whatever came? I'm very grateful that it came to me at the age it came to me. ಯಾಕಂದರೆ ನನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಐ ಓ ಎವ್ರಿಥಿಂಗ್ ಟು ದಟ್ ಫಿಲ್ಮ್. ನನ್ನ ಹಾರ್ಡ್ ವರ್ಕ್ ಬೇರೆ ಕಡೆ 100% ಇತ್ತು. ನಾನು ಡಾನ್ಸರ್ ಆಗಿದ್ದೆ, ನಾನು ಡಾನ್ಸ್ ಇನ್ಸ್ಟ್ರಕ್ಟರಾಗಿ ವರ್ಕ್ ಮಾಡ್ತಾಯಿದ್ದೆ, ಮಕ್ಳಿಗೆ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ. ಐ ವಾಸ್ ಮೇಕಿಂಗ್ 1,500 rupees a month. ಮಕ್ಳಿಗೆ ಡಾನ್ಸ್ ಹೇಳ್ಕೊಡ್ತಾ. ಆ್ಯಂಡ್ ಐ ನೆವರ್ ಟಾಕ್ ಅಬೌಟ್ ದಿಸ್ ಆಲ್ಸೋ. ಐವ್ ನೆವರ್ ಸ್ಪೋಕನ್ ಅಬೌಟ್ ದಿಸ್. ಸ್ಟೂಡೆಂಟ್ಸ್ ಪೇ ಮಾಡಿಬಿಟ್ಟು ಫೀಸ್ ಕಟ್ಬಿಟ್ಟು ಬರ್ತಾಯಿದ್ರು. ನಾನು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರಾಗಿ BSP ಅಂತ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಅಸಿಸ್ಟೆಂಟ್ ನಂಗೆ ಡಾನ್ಸ್ ಕಲಿಯೋಕ್ಕೆ ಸಿಗ್ತಾಯಿತ್ತು. 9 to 11 ಎವ್ರಿ ಡೇ ಡಾನ್ಸ್ ಕ್ಲಾಸಸ್ ನಡೀತಾಯಿತ್ತು ಅಲ್ಲಿ. ಅದು ಫ್ರೀ. ನಿಮಗೆ ನೀವು ಅಲ್ಲಿ ಇನ್ಸ್ಟ್ರಕ್ಟರ್ ಆದರೆ ನಿಮ್ಗೆ ಅದು ಫ್ರೀ ಕ್ಲಾಸಸ್, ಕಲಿಯೋಕ್ಕೆ ಫ್ರೀ. ಸೊ ನಾನು ಕಲಿಯೋಕ್ಕೋಸ್ಕರ, ಬಿಕಾಸ್ ದೇ ಹ್ಯಾಡ್ ಅಮೇಝಿಂಗ್ ಟೀಚರ್ಸ್. ಅಂದರೆ ಬ್ಯಾಲೆ ಹೇಳ್ಕೊಡೋಕ್ಕೆ ಅನಿರ್ವಾನ್ ಅಂತ ಒಬ್ರು ಬರ್ತಾಯಿದ್ರು. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಲೈಕ್ ವೆರಿ ಹೈಲಿ ಗ್ರೇಡೆಡ್ ಟೀಚರ್ಸ್. ಅಂದರೆ ಸುಮ್ಮನೆ ಡಾನ್ಸ್ ಕ್ಲಾಸಿಗೆ 500 ರೂಪಾಯಿ ಕೊಟ್ಬಿಟ್ಟು ಹೋಗೋ ಥರ ಅಲ್ಲ. ಲೈಕ್ ದೇ ಪ್ರೊಫೆಷನಲಿ ಟ್ರೈನ್ಡ್, ಅವ್ರದ್ದೆಲ್ಲ ಸರ್ಟಿಫಿಕೇಶನ್ ಇದೆ. ವೆರಿ ಸ್ಕಿಲ್ಫುಲ್ ಟೀಚರ್ಸ್. ಇವ್ರ ಜೊತೆ ಟ್ರೈನಿಂಗ್ ಮಾಡೋಕ್ಕೆ ಆಪರ್ಚುನಿಟಿ ನನಗೆ ಸಿಗುತ್ತೆ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ವರ್ಕಿಂಗ್ ದರ್. 1,500 rupees ಸ್ಯಾಲರಿಗೆ ಐ ಯೂಸ್ ಟು ಸ್ಪೆಂಡ್ ಮೈ ಹೋಲ್ ಮಂತ್ ಇನ್ ದಟ್ ಮನಿ. ಆ್ಯಂಡ್ ನಂಗೆ ಐ ಆಲ್ವೇಸ್ ವಾಂಟೆಡ್ ಟು ಬ್ರೇಕ್ ಔಟ್ ಆಫ್, ಅಂದರೆ ಐ ಕಮ್ ಫ್ರಮ್ ಅ ವೆರಿ ಸ್ಮಾಲ್ ಫ್ಯಾಮಿಲಿ. ಅಂದರೆ ಐ ಕುಡಂಟ್ ಅಫೋರ್ಡ್ ಮಾಡೋಕ್ಕೆ ಎಷ್ಟೊಂದು ಥಿಂಗ್ಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಬಟ್ ಬಿಕಾಸ್ ಮೈ ಮಾಮ್ ಇಸ್ ಕ್ರಿಶ್ಚಿಯನ್, ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ದ್ಯಾಟ್ ದೇ ವಿಲ್ ಗೋ ಟು ಅ ಕಾನ್ವೆಂಟ್, ದೇ ವಿಲ್ ಗೋ ಟು ಅ ಗುಡ್ ಸ್ಕೂಲ್. ಏನೇ ಆಗಲಿ ಒಂದು ಒಳ್ಳೆ ಸ್ಕೂಲಿಗೆ ಹಾಕ್ತೀನಿ. ಸೊ ಐ ಓ ಎವ್ರಿಥಿಂಗ್ ಟು ಮೈ ಮಮ್ ಫಾರ್ ದಟ್ ರೀಸನ್, ದಟ್ she put me in an incredible school. Like ನಾನು ಇವತ್ತು I can go to any country in the world and I can talk to anybody with the right amount of confidence and right language, great hold over my language. ಯಾರಿಗೂ ಏನದ್ರ ಬಗ್ಗೆನೂ ಕೇರ್ ಮಾಡಿದೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಡೆಫಿನೆಟ್ಲಿ ಮೈ ಫೌಂಡೇಶನ್. ದೆನ್ ವೆನ್ ಕಿರಿಕ್ ಪಾರ್ಟಿ ಹ್ಯಾಪನ್, ಐ ರಿಮೆಂಬರ್ ನಾವು ಒಂದು ಚಿಕ್ಕ 1 BHK ಮನೇಲಿದ್ವಿ. 4 ಜನ, ನಾನು, ಅಮ್ಮ, ಅಣ್ಣ. And all of us used to sleep in the same room, appa. All of us used to sleep in the same room. So from there, when Kirik Party happened to me, ನಾನು ಸೈನಿಂಗ್ ಚೆಕ್ ಸಿಕ್ಕಿದಾಗ ನಂಗೆ 25,000 ರೂಪಾಯಿದು ಅಡ್ವಾನ್ಸ್ ಚೆಕ್ ನೋಡಿ ನಾನು ಎಸ್ ಅಂದಿದ್ದು. ಮೈ ಮೋಟಿವೇಶನ್ ಟು ಗೆಟ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ ವಾಸ್ ಮನಿ, ನಥಿಂಗ್ ಎಲ್ಸ್. ಯಾಕಂದರೆ ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಆ್ಯಕ್ಟಿಂಗ್ ಯಾವತ್ತೂ ಮಾಡಿಲ್ಲ. ನನ್ನ ಕಾಲೇಜ್ ಸ್ಕೂಲಲ್ಲಿ ಎಲ್ಲೂ ಆ್ಯಕ್ಟಿಂಗ್ ಮಾಡಿಲ್ಲ. ನಾನು ಬರೀ ಡಾನ್ಸ್ ಮಾಡಿದ್ದೀನಿ, ಎಲ್ಲ ಕಡೆ ಡಾನ್ಸ್ ಮಾಡಿದ್ದೀನಿ, ಬಟ್ ಐ ಹ್ಯಾವ್ ನೆವರ್ ಆ್ಯಕ್ಟೆಡ್. ಸೊ to take up something that I have no idea about and say yes to it. Only incentive was money. Okay. ಆಯ್ತಾ, ಮನಿ ಬಂದಾಗ my life completely changed. Like ನಾನು ಬೆಂಗಳೂರಿಂದ ಆಚೆ ಹೋಗಿಲ್ಲ. I've not left the city and gone anywhere. I'd run away. ನಾನು 16 ವರ್ಷ ಇದ್ದಾಗ ನಾನು ಮುಂಬೈಗೆ ಓಡೋಗಿದ್ದೆ. ಅದು ಬಿಟ್ಟು ನಾನು ಇನ್ನೆಲ್ಲೂ ಹೋಗಿಲ್ಲ. ಏನಕ್ಕೆ ಓಡೋಗಿದೆ ಅಂದರೆ ನನಗೆ ಡಾನ್ಸ್ ಮಾಡಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮ ವರ್ ವೆರಿ ಸ್ಟ್ರಿಕ್ಟ್ ದಟ್ 12ನೇ ಕ್ಲಾಸ್ ಆದರೂ ನೀನು ಮುಗಿಸ್ಲೇಬೇಕು, ಅದಾದ್ಮೇಲೆ ನೋಡೋಣ. ಲೈಕ್ ಅದಾದ್ಮೇಲೂ ಡಿಗ್ರಿ ಮಾಡಬೇಕು, ಬಟ್ ಅದಾದ್ಮೇಲೆ ನೋಡೋಣ. ದೇ ಆಲ್ವೇಸ್ ಪೇರೆಂಟ್ಸ್ ಇದು ಮಾಡ್ತಾರಲ್ಲ, 10ನೇ ಕ್ಲಾಸ್ ಮುಗಿಸ್ಬಿಡು, ಅವಾಗ ಆಮೇಲೆ ನೋಡೋಣ, 12ನೇ ಕ್ಲಾಸ್ ಮುಗಿಸ್ಬಿಡು, ಆಮೇಲೆ ನೋಡೋಣ. 11th ಸ್ಟ್ಯಾಂಡರ್ಡ್ ಎಂಡಿಂಗಲ್ಲಿ ನಾನು ಬಾಂಬೆಗೆ ಓಡೋದೆ ಡಾನ್ಸ್ ಇಂಡಿಯಾ ಡಾನ್ಸಿಗೆ ಆಡಿಷನ್ ಕೊಡೋದಕ್ಕೆ. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ನಂತರ ಡಾನ್ಸ್ ಇಂಡಿಯಾ ಡಾನ್ಸ್ ತಕ್ದೀರ್ಕಿ ಟೋಪಿ ಇದೆ ಮನೇಲಿ, ಆಯ್ತಾ. ಸೆಲೆಕ್ಟ್ ಆದ್ಮೇಲೆ ನಂಗೆ 16 ವರ್ಷ ಅಲ್ವಾ, ಕಾಂಟ್ರಾಕ್ಟ್ ನಮ್ಮ ಅಪ್ಪ ಅಮ್ಮನೇ ಸೈನ್ ಮಾಡಬೇಕು. ಅಲ್ಲಿ ಕಚ್ಕೊಂಡ್ರಾ? ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನಾನು ಸೈನ್ ಮಾಡಲ್ಲ, ವಾಪಸ್ ಬಂದು. ಅದು ಬಿಟ್ಟು ಬಾಂಬೆಗೆ ಒಂದ್ಸತಿ ಹೋಗಿದ್ದೀನಿ, ಬೆಂಗಳೂರು ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ. ಕಿರಿಕ್ ಪಾರ್ಟಿ ಆದಾಗ ನನ್ನ ಲೈಫ್ ಟುಕ್ ಅ ಟ್ರಾನ್ಸ್ಫಾರ್ಮೇಷನ್. ನಾನು ಪ್ಯಾರಿಸ್ಗೆ ಹೋದೆ ಕಿರಿಕ್ ಪಾರ್ಟಿ ಟೀಮ್ ಜೊತೆ. ನನ್ನ ಲೈಫಲ್ಲಿ ಯಾವಾಗಲೂ ನಾನು ಡ್ರಾ ಮಾಡ್ತಾಯಿದ್ದೆ ಕ್ಲಾಸಲ್ಲೆಲ್ಲ, ಐಫಲ್ ಟವರ್, ಪ್ಯಾರಿಸ್ಗೆ ಹೋಗಬೇಕು. ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್ ಅಂತಾರಲ್ಲ, ಸೋ ರಿಯಲ್. ಯಾಕಂದರೆ ನಾನು ಬರೀ ಪ್ಯಾರಿಸ್ಗೆ ಹೋಗೋ ಕನ್ಸು ಕಂಡಿರೋದು, ಇನ್ನು ಎಲ್ಲೂ ಹೋಗೋ ಕನ್ಸು ಕಂಡಿರಲಿಲ್ಲ ಲೈಫಲ್ಲಿ. ಬರೀ ಪ್ಯಾರಿಸ್. First country that I ever visited that I've stamped on my passport is Paris. Wow. And fully paid trip. Like ನಮ್ಮ ಪ್ರೊಡಕ್ಷನ್ ಅವರೇ ಎಲ್ಲ ನೋಡ್ಕೊಂಡ್ರು. ಇಲ್ಲ ಫಿಲಮ್ ರಿಲೀಸ್ ಸಕ್ಸಸ್ ಆದ್ಮೇಲೆ ಫಿಲಮ್ ರಿಲೀಸ್ ಆಯ್ತು ಅಲ್ಲೆಲ್ಲ. ಆಮ್ಸ್ಟರ್ಡ್ಯಾಮ್, ಪ್ಯಾರಿಸ್, ಜರ್ಮನಿ, ಸ್ವಿಟ್ಜರ್ಲೆಂಡ್ ಅಲ್ಲಿ ಈ 4 ಕಂಟ್ರೀಸ್ಗೆ ನನ್ಗೆ ಅವಾಗ ಹೋಗಕ್ಕೆ ಸಿಕ್ತು. ಬ್ಯೂಟಿಫುಲ್ ಕಂಟ್ರೀಸ್. ಟ್ರಾವೆಲ್, ಐ ಮೆಟ್ ಟ್ರಾವೆಲಿಂಗ್ ಅಟ್ ದ ಟೈಮ್. ವಾಪಸ್ ಬಂದೆ. I made money. Film success ಆದ್ಮೇಲೆ they paid us more, obviously. So nice. Such an honest team. They're one of the best teams. Our ಅಂದ್ರೆ
ದೆರ್ ಇಸ್ ನೋ ಟೂ ವರ್ಡ್ಸ್ ಅಬೌಟ್ ಇಟ್. ದ ರೀಸನ್ ಅವ್ರ ಟೀಮ್ ಅಷ್ಟು ಸಕ್ಸಸ್ಫುಲ್ ಆಗಿದೆ, ಏನಕ್ಕೆ ಇವತ್ತು ಅವ್ರು ಎಲ್ಲರೂ ಅಷ್ಟು ಬೆಳೆದಿದ್ದಾರೆ ಅಂದರೆ ಬಿಕಾಸ್ ದೇ ಆರ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದ ಪೀಪಲ್ ದೇ ವರ್ಕ್ ವಿತ್. ಅವ್ರು ಎಲ್ಲರಿಗೂ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಸೆಟ್ಟಲ್ಲಿ ಊಟ ಇಸ್ ಸೂಪರ್. ಸೆಟ್ಟಲ್ಲಿ ಯಾರು ಕಂಪ್ಲೇಂಟ್ ಮಾಡೋದು ನೀವು ನೋಡೋದೇ ಇಲ್ಲ ಅವ್ರ ಸೆಟ್ಟಲ್ಲಿ. ಸೊ ಐ ಥಿಂಕ್ ಅಷ್ಟು ಒಳ್ಳೆ ವಿಷಯದಿಂದನೇ ಅವರು ದೇ ಆರ್ ಡೂಯಿಂಗ್ ಆಸ್ ಗುಡ್ ಆಸ್ ದೇ ಆರ್ ಡೂಯಿಂಗ್ 100%. Why I say I'm grateful to that project is because I came from nothing and I had to build from scratch. And I never talk about it as much because like I feel like I don't want people's sympathy. Like today I'm doing a female centric action film. Cream. Forget female centric action film. I'm doing a female or like all on me, a producer ನನ್ನ ಮೇಲೆ ದುಡ್ಡು ಹಾಕಿ ಕ್ರೀಮ್ ಅನ್ನೋ ಇಷ್ಟೊಳ್ಳೆ ಪ್ರಾಜೆಕ್ಟ್ ತೆಗ್ದಿದ್ದಾರೆ ಅನ್ನೋದಕ್ಕೆ ಕಾರಣ ಅಲ್ಲ ಅನ್ನೋದಕ್ಕೆ ಐ ಹ್ಯಾವ್ ಟು ಮೇ ಬಿ ಈಸ್ ಕಿರಿಕ್ ಪಾರ್ಟಿ. And there is no doubt about it. Nan talent, I can say that I'm very talented, I'm that and this. But if they're not picked me, if they're not chosen me, it would have been somebody else. Our life change agadu. Nan life ge I know that what I did after. Andre I could have done a lot of things career wise. I could have focused on my career and work and I could have taken up more work. But ನಾನು ಅವಾಗ ನನಗೆ I've just received life experiences of traveling and ಹೊಸ ಜನನ ಮೀಟ್ ಮಾಡೋದು. I took off. ನಾನು ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೆ, ಎಲ್ಲೆಲ್ಲಿ ಸುತ್ತಕ್ಕಾಗುತ್ತೆ ಎಲ್ಲ ಸುದ್ದೆ, ಎಲ್ಲ ನೋಡಿದೆ. No, because why I'm asking all of this, see ಯಾರೆಲ್ಲ ಇವತ್ತು ನಮ್ಮನ್ನು ನೋಡ್ತಾ ಇದ್ದಾರೆ, ದ ಶೋ ನೇಮ್ ಇಸ್ ಜಸ್ಟ್ ಕ್ಯೂರಿಯಸ್. ದೇರ್ ಇಸ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ. ಹೀರೋಯಿನ್ ಲೈಫ್ ಹೇಗಿರುತ್ತೆ, ಒಂದು ಸಕ್ಸಸ್ ಸಿಕ್ಕಿದ್ರೆ ಒಂದು ಸಿನಿಮಾಗೆ ವಾಟ್ ಇಟ್ ಕ್ಯಾನ್ ಡೂ. ಯೂಶಲಿ ಕ್ಯಾಲ್ಕುಲೇಷನ್ಸ್ ಹೆಂಗಿರುತ್ತೆ, ಒಂದು ಕಿರಿಕ್ ಪಾರ್ಟಿ ಅಂತ ಲಾಂಚ್ ಸಿಕ್ಕಿದ್ರೆ ಸಕ್ಸಸ್ ಆದರೆ ನೆಕ್ಸ್ಟ್ 5 years ಒಂದು 20 ಸಿನಿಮಾ ಸೈನು ಈ ಥರ ಯೋಚನೆ ಮಾಡ್ಬೋದು. ಈ ಥರ ಲೆಕ್ಕ ಹಾಕೋರು ಒಂದಷ್ಟು ಜನ ಇದ್ರೆ ಯು ಆರ್ ಲೈಕ್ ಆಲ್ವೇಸ್ ಒನ್. Rashmika has done that. Rashmika, look at her graph. She's done great for herself. Whatever whoever can say and whatever her personal life or personal decisions were, that's up to that's hers. That's hers to talk about and hers to this thing. But she chose that exact path that you're talking about. 20 films sign ಮಾಡೋದು. She completely worked. After her first film, she was focused on work. She did work and today she is where she is. So there is ಎಲ್ಲ ಥರನೂ ಆಪ್ಷನ್ಸ್ ಇದೆ. Absolutely. ನನಗೆ I am happy that I took this path because I know that at 30, when I'm going to be super famous and super rich, I can't backpack the world. I can't go and just say, hey, I'm going to backpack, because that time I'll want to have luxury. That time my body and my age will not allow me to meet people who are like in their 19s and 20s. You can have a successful career, you can become a billionaire at 20 years old, but life experiences you cannot buy. So your one line conclusion in the case, money, fame, all of this can wait, but that experience at that particular age is something you prioritized. I prioritized at that time 100%. Right now my priority is my career. But having said that, I will never turn down an experience. Like now I know how to find my balance. At that point of time, aವಾಗ ಬ್ಯಾಲೆನ್ಸ್ ಇರಲಿಲ್ಲ ಅಲ್ಲ. ಅವಾಗ ನನಗೆ ಇವಾಗಷ್ಟೇ ನಂಗೆ ಏನೋ ಸಿಕ್ಕಿದೆ, ಲೈಕ್ ಇಟ್ಸ್ ಲೈಕ್ ನಿಧಿ ಇವಾಗ ಸಿಕ್ಕಿದೆ, ಎಲ್ಲ ನಿಧಿ ಇವಾಗಲೇ ನೋಡಬೇಕು. So it was like that for me at that point of time. Dude, self-realization and experience is the best teacher. 100%. And then I'm so happy that I got to do that film. And for everybody, it's a different experience. Kirik Party ಒಬ್ಬರಿಗೆ ಊಟ ತಂದ್ಕೊಡ್ತು. Maybe for some people it didn't do like whatever it was supposed to do. But for me, from where I came to where I am today, I owe it all to that film. 100% I owe it to all the people. ಬರೀ ಆ ಫಿಲಮ್ ಇಂದ ಜನ ಅಲ್ಲ, I owe it to all the people who are part of my life. But that was one of the turning points in my life, for sure.